ಮಾಕಾಳು ವೈದ್ಯ ಅವರು ಆ ವೈದ್ಯರನ್ನ ನಮ್ಮ ಪಕ್ಕದಲ್ಲಿ ಕೂತಿರ್ಸ್ಬಿಟ್ಟಿದ್ದೀರಾ ಈಗ. ವೈದ್ಯರನ್ನೆಲ್ಲ ನಮ್ಮ ಪಕ್ಕದಲ್ಲಿ ಕೂತಿರ್ಸಿದ್ದೀರಾ. ನಮ್ಮ ಆರೋಗ್ಯ ಸರಿ ಹೋಗ್ಲಿ ಅಂತ ಬಹಳ ಸಂತೋಷ. ಹಿಂದೆ ನಮ್ಮ ರುದ್ರಪ್ಪ ಲಂಬಾಣಿಯವರಿದ್ದರು, ಬಹಳ ಕೋಆಪರೇಟಿವ್ ಆಗಿದ್ರು. ಪಾಪ ನಾನೇನ ಮರ್ತರೆ ಎತ್ತಿ ಕೊಡೋರು ಕೈಗೆ. ಅವರು ನಾನೇನೋ ಭಾಷಣದಲ್ಲಿ ಏನಾನ ಮಿಸ್ಟೇಕ್ ಆದರೆ ಎತ್ತಿ ಕೈ ಕೊಡೋರು. ರಿಯಲ್ ಆಗಿ ಒಳ್ಳೆ ಮನುಷ್ಯ. ಅದರಿಂದ ಅವರು ನಮ್ಮ ಜೊತೆ ಹಾಗೇ ಇರಲಿ, ಯಾಕಂದ್ರೆ ಪಕ್ಕದಲ್ಲಿ ಕೂತಿರೋದ್ರಿಂದ ಒಳ್ಳೆ ಸ್ನೇಹ. ಈಗಲೂ ಅಷ್ಟೇ ಸ್ನೇಹಿತರಿದ್ದಾರೆ ಲಂಬಾಣಿಯವರು. ಇವತ್ತು ಇಂಡಿಪೆಂಡೆಂಟ್ ಆಗಿ ಜಿಲ್ಲಾ ಪಂಚಾಯಿತಿಯಲ್ಲಿ 2 ಬಾರಿ ಗೆದ್ದು, ಇಂಡಿಪೆಂಡೆಂಟ್ ಆಗಿ MLA ಗೆದ್ದು, ಈಗ ಅವರು ಉಪಸಭಾಪತಿಗಳಾಗಿರುವಂಥದ್ದು. ನಾವು ಕೂಡ ಅದಕ್ಕೆ ಕೋಆಪರೇಟ್ ಮಾಡಿದ್ದೀವಿ. ಉಪಸಭಾಪತಿ ಎಲೆಕ್ಷನ್ಗೆ ನಾವೇನು ವಿರೋಧ ಏನು ಮಾಡಲಿಲ್ಲ. ನಾವು ಯಾಕೆ ವಿರೋಧ ಮಾಡಿಲ್ಲ ಅಂದರೆ, ಈ ಕಾಂಗ್ರೆಸ್ ಲೆಟರ್ಡ್ ಅಲ್ಲಿ ಅವ್ರ ಹೆಸರೇ ಇಲ್ಲ. ಇವು ಕಾಂಗ್ರೆಸ್ ಲೆಟರ್ಡ್ ಕಳಿಸಿದಾರಲ್ಲ ವೇಣುಗೋಪಾಲ್ ಅವರು, ಆನರಬಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಅಪ್ರೂವ್ಡ್ ಅಂಡ್ ದ ಪ್ರಪೋಸಲ್ ಫಾರ್ ದಿ ಇಂಡಿಕೇಶನ್ ಆಫ್ ದ ನ್ಯೂ ಮಿನಿಸ್ಟರ್ ಅಂಡ್ ಇದು ಅಂತ ಎಲ್ಲ ನಿಮ್ಮ ಹೆಸರಿದೆ ಇದರಲ್ಲಿ. ಇಲ್ಲಿದೆ, ಇಲ್ಲಿ GS ಪಾಟೀಲ್ ಅಂತ, ಇವ್ರ ಹೆಸರಲ್ಲಿ ಪೊನ್ನಣ್ಣ ಅಂತ ಇದೆ. ಪೊನ್ನಣ್ಣ ಬರಲಿಲ್ಲಲ್ಲ, ಇವ್ರು ಬಂದಿದಾರಲ್ಲ, ಅದಕ್ಕೆ ಇದು ಲಿಸ್ಟ್ ಅಲ್ಲಿ ಇಲ್ಲ. ಇವ್ರು ಬಂದಿದ್ದಾರೆ, ಅದಕ್ಕೆ ನಾವು ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ನಾವು ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ, ಪೂರ್ತಿ ಸಹಕಾರ ಕೊಟ್ಟಿದ್ದೀರಿ. ಅವ್ರ ಪಾಪ ಮಂತ್ರಿಯಲ್ ಪಟ್ಟಿಯಲ್ಲಿ ಇದ್ರು. ಅವರು ಎಲ್ಲೋ ಏನೋ ಮಿಸ್ಟೇಕ್ ಆಗಿ ಅವರು ಲಿಸ್ಟ್ ಅಲ್ಲಿ ಇದ್ದವ್ರು ಪಾಪ ಸರಿಯಾಗಿ ದೋಣಿಯಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ. ಯಾಕೋ ಅವತ್ತು ಮೀನು ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಕಾಣಿಸುತ್ತೆ ಅವ್ರಿಗೆ. ದೋಣಿನೇ ಮುಗಿಸ್ಕೊಂಡು ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅವ್ರಿಗೆ. ಮತ್ತೆ ಒಳ್ಳೆಯವರು ಅಂತ ಏನೋ ಅವ್ರನ್ನ, ನಿಮ್ಮನ್ನು ಅಷ್ಟೇ ಹಂಗೆ ಮಾಡಿರೋದು. ಅವ್ರದ್ದು ಅದೇ ಕತೆ, ನಿಮ್ದು ಅದೇ ಕತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.